ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡುವಂತೆ ರಾಜ್ಯ ಸರ್ಕಾರ ಆದೇಶಿಸಿದ್ದನ್ನು ವಿರೋಧಿಸಿ ಬೀದರ್ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಪ್ರತಿಭಟನೆಯ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಲಾಯಿತು. ಪ್ರತಿಭಟನೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ, ಕಳೆದ 2 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆಯುತ್ತಿದೆ. ಇನ್ನು ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಕೂಡ ರೋಗಿಗಳಿಗೆ ಅನಾನುಕೂಲ ಉಂಟಾಗಿದ್ದು ಸರಿಯಾಗಿ ಔಷಧಿ ದೊರೆಯುತ್ತಿಲ್ಲ. ಇವುಗಳ ಬಗ್ಗೆ ಗಮನ ಹರಿಸುವುದನ್ನು ಬಿಟ್ಟು ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಕೆಟ್ಟ ವಿಚಾರ ಆರೋಗ್ಯ ಸಚಿವರಲ್ಲಿ ಯಾಕೆ ಬಂತು? ಇನ್ನು ಜನೌಷಧಿ ಕೇಂದ್ರದ ಮೇಲೆ ಮೋದಿ ಫೋಟೋ ನೋಡಿ ನಿಮಗೆ ಹೊಟ್ಟೆ ಕಿಚ್ಚುವಂತ ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬಡ ಜನರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿ ಕೊಡುವ ಜನೌಷಧಿ ಕೇಂದ್ರಗಳನ್ನು ಯಾಕೆ ಬಂದ್ ಮಾಡ್ತಿದ್ದೀರಿ ಎಂದು ಸುರಿಮಳೆಗೈದಿದ್ದಾರೆ. ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ, ಜನೌಷಧಿ ಕೇಂದ್ರಗಳು ನಿಜವಾಗಿ ಬಡವರಿಗಾಗಿ ಇರುವಂತಹ ಕೇಂದ್ರಗಳಾಗಿವೆ. ಇನ್ನು ಖಾಸಗಿ ಮೆಡಿಕಲ್ನಲ್ಲಿ 300 ರೂಪಾಯಿಗೆ ಸಿಗುವಂತಹ ಔಷಧಿ ಜನೌಷಧಿಯಲ್ಲಿ 17 ರೂಪಾಯಿಗೆ ಸಿಗುತ್ತೆ. ಆದರೆ ರಾಜ್ಯ ಸರ್ಕಾರ ದ್ವೇಷ ಭಾವದಿಂದ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಹೊರಟಿವೆ. ಇದು ದ್ವೇಷದ ರಾಜಕಾರಣ ಎಂದು ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಜನ ಔಷಧಿ ಕೇಂದ್ರಗಳನ್ನು ಮುಚ್ಚಬೇಕು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿದೆ. ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಜನೌಷಧಿ ಕೇಂದ್ರಗಳಿಗೆ ನಾವು ಪರ್ಮಿಷನ್ ಕೊಡೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಈ ರಾಜ್ಯದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಜನೌಷಧಿ ಕೇಂದ್ರಗಳು ನಿಜವಾಗಿ ಬಡವರಿಗಾಗಿ ಇರುವಂಥ ಕೇಂದ್ರಗಳು. ಯಾವ ಔಷಧಿಗಳು ಖಾಸಗಿ ಮೆಡಿಕಲ್ಗಳಲ್ಲಿ 300 ರೂಪಾಯಿಗೆ ಸಿಗ್ತಾವೋ ಅಂಥ ಔಷಧಿಗಳು, ಉದಾಹರಣೆಗೆ ಟೆಲ್ಮಾ ಅನ್ನುವಂಥ ಒಂದು ಔಷಧಿಯ BP ಪೇಷಂಟ್ಗಳು ಯೂಸ್ ಮಾಡ್ತಾರೆ. 290 ರೂಪಾಯಿಗೆ ಸಿಗುವಂಥ ಔಷಧಿ ಜನೌಷಧಿ ಕೇಂದ್ರದಲ್ಲಿ 17 ರೂಪಾಯಿಗೆ ಸಿಗ್ತದೆ. ಇದು ಜನೌಷಧಿ ಕೇಂದ್ರ ಮತ್ತು ಅಷ್ಟೇ ಗುಣವತ್ತವನ್ನು ಹೊಂದಿರುವಂಥ ಜನೌಷಧಿ ಕೇಂದ್ರಗಳು ಸಿಗ್ತವೆ. ನರೇಂದ್ರ ಮೋದಿಯವರು ಈ ಒಂದು ಜನೌಷಧಿ ಕೇಂದ್ರಗಳನ್ನು ತೆಗೆದು ಇಡೀ ರಾಷ್ಟ್ರಾದ್ಯಂತ 15,000 ಜನೌಷಧಿ ಕೇಂದ್ರಗಳು ಇವತ್ತು ಕೆಲಸ ಮಾಡ್ತಾ ಇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 1541 ಜನೌಷಧಿ ಕೇಂದ್ರಗಳು ಕೆಲಸ ಮಾಡ್ತಾ ಇವೆ. ಅದರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ 207 ಜನೌಷಧಿ ಕೇಂದ್ರಗಳಿವೆ. ಅದರಲ್ಲಿ 120 ಜನೌಷಧಿ ಕೇಂದ್ರಗಳನ್ನು ಖಾಸಗಿಯವರೇ MSIL ನವರು ನಿರ್ವಹಣೆ ಮಾಡ್ತಾ ಇದ್ದಾರೆ. MSIL ಕೂಡ ಒಂದು ಸರ್ಕಾರಿ ಸಂಸ್ಥೆ. ಆದರೆ ಈ ರಾಜ್ಯ ಸರ್ಕಾರ ದ್ವೇಷ ಭಾವದಿಂದ ನರೇಂದ್ರ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಒಳ್ಳೇದು ಮಾಡ್ತಾರೆ. ಕಳೆದ 2 ವರ್ಷದಲ್ಲಿ ನಿಮ್ಮ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯಗೊಂಡಿದೆ. ಆರೋಗ್ಯ ಇಲಾಖೆಯಲ್ಲಿ ಸಿಕ್ಕಾಪಟ್ಟಿ ಭ್ರಷ್ಟಾಚಾರ ನಡೀತಾ ಇದೆ. ಪ್ರತಿಯೊಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಾಕಷ್ಟು ಅನಾನುಕೂಲವಾಗ್ತಾ ಇದೆ. ಸರಿಯಾಗಿ ಔಷಧಗಳ ದೊರೀತಾ ಇಲ್ಲ. ಬಾಣಂತಿಯರ ಮತ್ತು ಶಿಶುಗಳ ಮರಣವನ್ನು ಸಂಪೂರ್ಣವಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನ್ನಾಗಿದೆ. ಅಂತಹ ಕಾರ್ಯಗಳಿಗೆ ನಿಮ್ಮ ಮಾಡೋದನ್ನು ಬಿಟ್ಟು ಯಾವ ಜನೌಷಧಿ ಕೇಂದ್ರಗಳು ಸುಮಾರು 207 ಜನರಿಗೆ ಉಪಜೀವನಕ್ಕೆ ಆಧಾರವಾಗಿದೆಯೋ ಅಂಥದ್ದನ್ನು ಮುಚ್ಚುವಂಥ ಕೆಟ್ಟ ವಿಚಾರ ನಿಮ್ಮ ಆರೋಗ್ಯ ಸಚಿವರಲ್ಲಿ ಯಾಕೆ ಬಂತು ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಕಾಡ್ತಾ ಇದೆ. ಜನೌಷಧಿ ಕೇಂದ್ರದ ಮೇಲೆ ನರೇಂದ್ರ ಮೋದಿಯವರ ಚಿತ್ರವನ್ನು ನೋಡಿ ನಿಮಗೆ ಹೊಟ್ಟೆ ಕಿಚ್ಚ ಪಡ್ತಾ ಇದೆಯಾ? ಹಾಗಾದರೆ ಬಡವರಿಗೆ ಅನುಕೂಲ ಆಗುವುದನ್ನು ನೀವು ಬಡವರ ವಿರೋಧಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದಕ್ಕೆ ನಿಮ್ಮ ಉತ್ತರ, ನಾವು ಉಚಿತವಾಗಿ ಎಲ್ಲ ಔಷಧಗಳನ್ನು ಆಸ್ಪತ್ರೆಗಳಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ನೀವು ಎಲ್ಲ ಬಡ ರೋಗಿಗಳಿಗೆ ಉಚಿತವಾಗಿ ಔಷಧನ ಕೊಟ್ಟಿದ ಮೇಲೆ ಅವರು ಜನೌಷಧಿ ಕೇಂದ್ರ ಹೋಗುವಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಆದರೆ ನೀವುಗಳು ನಿಮ್ಮ ಆಸ್ಪತ್ರೆಯಲ್ಲಿ ಒಳ್ಳೆ ಗುಣಮಟ್ಟದ ಔಷಧಗಳನ್ನು ಇಡ್ತಾ ಇಲ್ಲ ಮತ್ತು ಬಡವರಿಗೆ ಕೊಡ್ತಾ ಇಲ್ಲ. ಕನಿಷ್ಠ ಪಕ್ಷ ಅತಿ ಕಡಿಮೆ ದರದಲ್ಲಿ ಔಷಧವನ್ನು ಸಿಗುವಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂಥ ಈ ಪಾಪದ ಕೆಲಸವನ್ನು ನೀವು ಯಾಕೆ ಮಾಡ್ತಾ ಇದ್ದೀರಿ? ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಇವತ್ತು ಶಾಂತಿ ರೀತಿಯಿಂದ ಕಪ್ಪು ಪಟ್ಟೆ